ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್. ಸೂಪರ್ ಆಗಿ ಗ್ಲಾಸ್ ಕ್ಲೀನ್ ಮಾಡೋದು ಹೇಗೆ ಅಂದರೆ ಕಾರ್ದು ಗ್ಲಾಸ್ ಕ್ಲೀನರ್ ತಗೋಬೇಕು. ಇದರಲ್ಲಿ ನಾರ್ಮಲ್ಗಿಂತ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ತುಂಬ ಶೈನ್ ಬರುತ್ತೆ ಗ್ಲಾಸು. ಅದಕ್ಕೆ ನೀವು ಬೈಕ್ ಒರೆಸ್ತಾರಲ್ಲ, ಬೈಕು ಕಾರೆಲ್ಲ ಆ ಥರ ತೊಗೊಂಡ್ರೆ ಅದು ತುಂಬ ಚೆನ್ನಾಗಿ ನೀರು ಹೀರುತ್ತೆ. ಆ ಥರ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ಆಯಿತು. ಇದನ್ನು ವೀಕ್ಲಿ ಒನ್ಸ್ ಮಾಡಿದ್ರು ಮನೆಯಲ್ಲಿರೋ ಎಲ್ಲ ಗ್ಲಾಸು ಪಳ ಅಂತ ಹೊಳಿತಾ ಇರ್ತವೆ. ಮತ್ತು ನಾನು ಪ್ರಾಪಗೇಷನ್ ತೋರಿಸಿದ್ನಲ್ಲ, ಅದಕ್ಕೆ ಕಡ್ಡಿಗಳನ್ನ ಇಲ್ಲಿಂದನೇ ಇಸ್ಕೊಂಬಂದಿದ್ದು ಸಂತೋಷ್ಗೆ ಪರಿಚಯ ಇರೋವ್ರ ಮನೆಯಲ್ಲಿ. ಅಲ್ಲಿಂದ ತೊಗೊಬಂದು ನೆಟ್ಟಿದ್ದೆಲ್ಲ ಚೆನ್ನಾಗಿ ಹುಟ್ಟಿದ್ದಾವೆ ಇವಾಗ. ಮತ್ತು ಅಲ್ಲೇ ಒಂದು ಟೆಂಪಲ್ಗೆ ಹೋಗಿ ಬಂದ್ವಿ. ಬ್ಯೂಟಿಫುಲ್ ಟೆಂಪಲ್ ಮಾತ್ರ, ನಮ್ಮ ಮುದ್ದು ಫೇವ್ರೆಟ್ ಗಾಡ್ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಲು. ಅಲ್ಲಿಗೆ ಹೋಗಿ ಅಲ್ಲಿಂದನೇ ಸ್ವಲ್ಪ ದೂರದಲ್ಲಿ ಬ್ಯಾಕ್ ವಾಟರ್ ಇದೆ ಅಲ್ಲಿ, ಮತ್ತು ಬೋಟಿಂಗು ಇದೆ. ಆ ಬೋಟ್ ಎಳೆದ ತಕ್ಷಣ ಕಪ್ಪೆಗಳಂತೂ ಪಿತ ಅಂತ ಒದ್ದಾಡ್ತಾ ಇದ್ವು. ಅದು ನೋಡೊಂಥರ ಹಿಂಸೆ ಆಗೋಯ್ತು. ಆಮೇಲೆ ನಾನು ತುಂಬ ದೂರ ಹೋಗಿದ್ವಿ ಬೋಟಿಂಗು. ದೂರ ಹೋದಂಗೆ ನೀರಿನ ಆಳ ಎಷ್ಟಿದೆ ಅಂತ ಸೆನ್ಸ್ ಆಗ್ತಾ ಇತ್ತು. ಅದಕ್ಕೆ ಹೆದರ್ಕೊಂಡು ವಾಪಸ್ ಬಂದ್ಬಿಟ್ವಿ. ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ಅದೇನು ಕೋಇನ್ಸಿಡೆನ್ಸ್ ಅಂತ ಗೊತ್ತಿಲ್ಲ, ಪುರುಷೋತ್ತಮ ಮಾಸದಲ್ಲಿ ಮಾತ್ರ ಹರಳೋ ಕೃಷ್ಣ ಕಮಲದ ದರ್ಶನ ಆಯಿತು. ನೇರಳೆ ಬಣ್ಣದ 101 ಅವರವರು, ಸ್ಟಿಗ್ಮಾದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ, ಸ್ಟೇಮಿನಲ್ಲಿ 5 ಬಿಳಿ ಪಾಂಡವರು, ನೇರಳೆ ಮತ್ತೆ ಬಿಳಿ ಬಣ್ಣದಲ್ಲಿರುವಂತಹ ಕೃಷ್ಣನ ಸುದರ್ಶನ ಚಕ್ರ. ಮಹಾಭಾರತದ ಅಷ್ಟೇ ಅಂಕಿಗಳನ್ನ ಹೋಲೋದು ಈ ಹೂವಿನ ಅದ್ಭುತ. ಮತ್ತೆ ಅಲ್ಲಿ ತುಂಬಾ ಸ್ಪೀಶೀಸ್ ಆಫ್ ಫ್ಲವರ್ಸು ಮತ್ತು ಫ್ರೂಟ್ಸ್ನ ನೋಡಿಕೊಂಡು ಮನೆಗೆ ಬಂದ್ವಿ.